ನಾನು ಇದು 2ನೇ ವರ್ಷ ಬರ್ತಿರೋದು ಇವನ ಜೊತೆನೆ ಇಲ್ಲಿ ಮಾಡಕ್ಕೆ. ನಾವು ಹೋದ ಸತಿನೂ ಇಲ್ಲೇ ಮಾಡಿದ್ವಿ ಇವನ್ ಬರ್ತಡೇ. ಅದಕ್ಕೋಸ್ಕರ ತಿರ್ಗಾ ಈ ಸತಿನೂ ಇಲ್ಲೇ ಮಾಡೋಣ ಅಂತ ಕರ್ಕೊಂಡ್ ಬಂದಿದ್ದೇನೆ. ಸೊ ನಾವು ಅದೇ ಎಲ್ಲರೂ ಅಲ್ಲಿ ಇಲ್ಲಿ ಹೋಗಿ ಮಾಡೋದ್ರ ಬದಲು ಬೇರೆಯವರಿಗೆ ಈ ಥರ ಬಂದು ಊಟ ಹಾಕ್ಸಿ ಅವ್ರಿಗೆ ಏನಾನ ಕೊಟ್ಟು ಅದರಲ್ಲಿ ಬರೋ ಇದನ್ನ ತಗೊಂಡ್ರೇನೆ ಸಾಕಾಗೈತೆ. ಬೇರೆ ಅಲ್ಲಿ ಇಲ್ಲಿ ಹೋಗಿ ದುಡ್ಡು ಖರ್ಚು ಮಾಡೋದಕ್ಕಿಂತ ಇದೇ ಬೆಸ್ಟು ಅಂತ ಅನಿಸುತ್ತೆ. ಸೊ ನಾವು ಅದನ್ನೇ ಬೇರೆಯವ್ರಿಗೆ ನಾವು ಎಲ್ಲರಿಗೂ ಅದನ್ನೇ ಹೇಳೋದು. ಅಲ್ಲಿ ಇಲ್ಲಿ ಹೋಗಿ ಎಷ್ಟೋ ದುಡ್ಡು ಖರ್ಚು ಮಾಡೋದ್ರ ಬದಲು ಈ ಥರ ಸಣ್ಣ ಪುಟ್ಟನಾದರೂ ಕೆಲಸ ಮಾಡಿದ್ರೆ ಸ್ವಲ್ಪ ನಮಗೂ ಒಳ್ಳೇದಾಗುತ್ತೆ, ನಮಗೂ ಒಂದು ಮನಸ್ಸಿಗೆ ಖುಷಿ ಅನ್ನೋದು ನನ್ನ ಅನಿಸಿಕೆ. ನನ್ನ ಹೆಸರು ವರುಣ್ ಅಂತ. ಸುಮಾರು ವರ್ಷಗಳಿಂದ ನಾನು ಆಶ್ರಮದಲ್ಲೇ ನನ್ನ ಹುಟ್ಟುಹಬ್ಬನ ನನ್ನ ತಮ್ಮ ನನ್ನ ರವಿತೇಜ್ ಅನ್ನೋ ನನ್ನ ತಮ್ಮ ಇವನು ಬಂದು ಕೈ ಜೋಡಿಸ್ತಿದ್ದಾನೆ. ಅಣ್ಣ ನಾನು ಅಲ್ಲಿ ಇಲ್ಲಿ ಮೋಜು ಮಸ್ತಿ ಬೊಬ್ಬು ವಾರು ಅನ್ನೋದು ಬೇಡ, ನಾನು ವರ್ಷದಿಂದ ಇಷ್ಟು ಹಣ ಅಂತ ನಂದಲ್ಲ ಅಂತ ಇದು ನಿರ್ಗತಿಕರಿಗೆ ಅಂತ ಒಂದಷ್ಟು ಕುಡಿಕಿದ್ದೀನಿ ಅಣ್ಣ. ಆ ಹಣನ ವರ್ಷಕ್ಕೊಂದ್ಸತಿ ನಾನು ಆಶ್ರಮದಲ್ಲಿ ಯಾವುದೇ ಆಶ್ರಮ ಆಗ್ಬೋದು ನೀನು ಕರ್ಕೊಂಡು ಹೋಗು ಅಂತಂದು. ಬಟ್ 2-3 ವರ್ಷದಿಂದ ಇವನು ಬಂದು ಇಲ್ಲೇ ಆಚರಿಸ್ಕೊತಿದ್ದಾನೆ ಆಶ್ರಮದಲ್ಲಿ. ತಿರ್ಗಾ ಬುಕ್ಸು ನೋಟ್ಬುಕ್ ವಿತರಣೆ ಮಾಡ್ದ ಹುಡುಗರಿಗೆ. ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತಿದ್ದಾನೆ. ಎಲ್ಲ ಯುವಕರಿಗೂ ಹೇಳೋದು ಒಂದೇ, ಮೋಜು ಮಸ್ತಿ ಪಂಪು ಬಾರು ಅನ್ನೋದು ಓದೋದಕ್ಕಿಂತ ಇಲ್ಲಿ ಬಂದು ಆಶ್ರಮದಲ್ಲಿ ನಿರ್ಗತಿಕರ ಜೊತೆಗೆ ಒಂದು ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಹೋದರೆ ಅವರ ಹಿರಿಯರ ಆಶೀರ್ವಾದ ನಮಗೆ ಸಿಕ್ಕಿದ್ರೆ ನಮಗೆ ಒಂದು ಒಳ್ಳೆಯ ಇದು ಉತ್ತಮವಾಗಿ ಸಿಗುತ್ತೆ ಅಂತ ಹೇಳ್ಕೊಳ್ಳೋಣ. ನಮಸ್ಕಾರ. ಪ್ರತಿ ವರ್ಷ ಫ್ರೆಂಡ್ಸ್ಗಳ ಜೊತೆ ಜಾಲಿ ಮಾಡ್ತಾಯಿದ್ರಿ. ಅದನ್ನು ಹೋದ ವರ್ಷ ಹಂಗೆ ನಮ್ಮ ಅಣ್ಣವರು ಈ ಥರ ಕಾರ್ಯಗಳು ಬೇಜಾನು ಮಾಡ್ತಾಯಿದ್ರು. ವರುಣ್ ಅಂತ ಅವರಿಂದ ಇನ್ಸ್ಪೈರ್ ಆಗಿ ನಾವು ಸರಿ ನಾವೇನು ಎಷ್ಟೆಷ್ಟೋ ಖರ್ಚು ಮಾಡ್ತೀರಿ ಹುಡುಗರ ಜೊತೆಗೆ, ಅದ್ರ ಬದಲು ಇಲ್ಲೇ ಬಂದ್ಬಿಟ್ಟು ಏನೋ ನಿರ್ಗತಿಕರಿಗೆ ಆದಷ್ಟು ಮಾಡೋಣ ಅಂತ ಮನ್ಸು ಬಂತು. ಹೋದ ವರ್ಷದಿಂದ ಪ್ರತಿ ವರ್ಷ ಬರ್ತಡೇನ ಇಲ್ಲೇ ಆಚರಿಸ್ಕೊಬೇಕು ಅಂತ ಒಂದು ಇದು ತೊಗೊಂಡಿದ್ದೆ. ಅದಕ್ಕೆ ಬಂದು ಮಲ್ಲಣ್ಣವರು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಇದರ ಮಲ್ಲೇಶ್ ಅಣ್ಣವರು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಏನು ನಮ್ಮ ಕೈಯಿಂದ ಆದಷ್ಟು ಹೆಲ್ಪ್ ಮಾಡಿಬಿಟ್ಟು ಹೋಗ್ತೀರಿ. ನಾನು ಹೇಳೋದಿಷ್ಟೇ, ಏನಿಲ್ಲ ಅಲ್ಲಿ ಇಲ್ಲಿ ಪಾರ್ಟಿಗಳಿಗೆ 20-30 ಸಾವಿರ ಖರ್ಚು ಮಾಡೋ ಬದಲು ಏನೋ ಒಂದಷ್ಟು ಬಂದು ನಿರ್ಗತಿಕರಿಗೆ ಒಂದಷ್ಟು ಊಟ ಹಾಕಿ ನಿಮ್ಮ ಕೈಲಾದಷ್ಟು ಮಾಡಿ. ಪಾರ್ಟಿ ಮಾಡಬೇಡಿ ಅಂತ ಹೇಳಲ್ಲ, ಪಾರ್ಟಿ ಮಾಡೋದು ಸೆಕೆಂಡ್ರಿ. ಏನಲ್ಲೋ ಒಂದು 4 ಜನರಿಗೆ ಹೊಟ್ಟೆ ತುಂಬಿಸಿದ್ರೆ ಅದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸ್ನೇಹಿತರೆ, ಇಂದು ನಿರಂತರ ಅನ್ನದಾಸೋಹದ 1614 ದಿನ. ಇಂದಿನ ವಿಶೇಷ ನಮ್ಮ ಆತ್ಮೀಯರಾದಂಥ ಸಮಾಜ ಸೇವಕರಾದಂಥ ವರುಣ್ ಅವರ ಸಹೋದರ ರವಿತೇಜ ಇವರ ಹುಟ್ಟುಹಬ್ಬದ ಸಂಭ್ರಮ. ಈ ಒಂದು ಹುಟ್ಟುಹಬ್ಬದ ಸಂಭ್ರಮದಲ್ಲಿ ನಮ್ಮ ಒಂದು ಅನ್ನದಾಸೋಹ ಸಮಿತಿಯೊಟ್ಟಿಗೆ ಬಂದು ಇಂದು ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡು ಹಸಿದವರಿಗೆ ಅನ್ನ ನೀಡುವಂಥ ಮೂಲಕ ಹಾಗೂ ಸರ್ಕಾರಿ ಶಾಲಾ ಮಕ್ಕಳಿಗೆ ಪ್ರೋತ್ಸಾಹಿಸುವಂಥ ನಿಟ್ಟಿನಲ್ಲಿ ಅವರಿಗೆ ಏನು ಕಲಿಕಾ ಉಪಕರಣಗಳನ್ನು ನೀಡುವಂಥ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೊಂಡಿದ್ದಾರೆ. ಇದಕ್ಕೆ ಸಹಕಾರ ನೀಡಿರ್ತಕ್ಕಂಥ ಶ್ರೀಯುತ ವರುಣ್ ಸಮಾಜ ಸೇವಕರು ಬೀಡಿಕೆರೆ ಇವರಿಗೆ ನಮ್ಮ ಅನ್ನದಾಸೋಹ ಸಮಿತಿಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಸ್ನೇಹಿತರೆ, ತಮ್ಮ ಎಲ್ಲ ವಿಶೇಷ ಕಾರ್ಯಕ್ರಮಗಳನ್ನು ಸಮಾಜಮುಖಿಯಾಗಿ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡ್ರೆ ತಮ್ಮ ಹುಟ್ಟುಹಬ್ಬಕ್ಕೆ ಒಂದು ಅರ್ಥಪೂರ್ಣವಾಗಿರುತ್ತೆ. ನೀವೆಲ್ಲ ಬಂದು ನಮ್ಮ ಅನ್ನದಾಸೋಹ ಸಮಿತಿಯೊಟ್ಟಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರ್ತಕ್ಕಂಥ ಶ್ರೀಯುತ ರವಿತೇಜ್ ಹಾಗೂ ಶ್ರೀಯುತ ವರುಣ್ ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ನಮಸ್ಕಾರ. ಮಲ್ಲೇಶ್ ಅಂತ ಹೇಳ್ಬಿಟ್ಟು.